Welcome to Infinity TET, GPSTR, CET, and HSTR classes. In this video, we are going to learn linear equation into variable. ಈ ವಿಡಿಯೋನಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಮೊದಲು ಏನಪ್ಪಾ ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂದರೇನು, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಎಂದರೇನು, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂದರೇನು ಮತ್ತು ಅದರ ಮೇಲೆ ಯಾವ ಥರ ಅದರ ಬಿಡಿಸುವ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಪರಿಹಾರ ಕಂಡುಹಿಡಿಯುವ ವಿಧಾನಗಳು ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ಈ ವಿಡಿಯೋ ಏನಪ್ಪ ಅಂದರೆ ಲಾಸ್ಟ್ ಎಂಡ್ ತಕ್ಕವನ್ನು ನೀವು ನೋಡಬೇಕು. ಆದ್ರೆ ನಿಮ್ಗೆ ಏನಪ್ಪ ಅಂದರೆ ಎಲ್ಲ ನಾವು ಯಾವ ರೀತಿಯಾಗಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಬಿಡಿಸಬೇಕನ್ನೋದು ಅರ್ಥ ಆಗುತ್ತದೆ. ಸೊ ಮೊದಲನೆಯದಾಗಿ ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂದರೆ ಎರಡು ಚರಾಕ್ಷರ ಅಂದರೆ ಇಂಗ್ಲೀಷ್ನಲ್ಲಿ ನಾವು ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಎರಡು ಚರಾಕ್ಷರಗಳು ಇಲ್ಲಿ ನೋಡಿ, ಇಲ್ಲಿ ಇವಾಗ ಎರಡು ಚರಾಕ್ಷರಗಳು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಹೌದಾ, ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ AX plus BY plus C is equal to 0, AX plus BY plus C is equal to 0 ರೂಪದಲ್ಲಿರುವ ಬರೆಯಬಹುದಾದ AX plus BY plus C is equal to 0 ರೂಪದಲ್ಲಿ ಬರೆಯಬಹುದಾದ A B ಮತ್ತು C ವಾಸ್ತವ ಸಂಖ್ಯೆಗಳಾಗಿರುವ ಎ ಮತ್ತು ಬಿ ಏನಿಲ್ಲಿ ಎ ಬಿ ಸಿ ಆರ್ ವಾಟ್ ಹಿಯರ್ ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಆಗ್ತದೆ. ವಾಸ್ತವ ಸಂಖ್ಯೆ ಅಂದ್ರೇನು, ರಿಯಲ್ ನಂಬರ್ಸ್. ಎ ಮತ್ತು ಬಿ ಎರಡೂ 0 ಅಲ್ಲದಿರುವ ಅಥವಾ ಎರಡೂ 0 ಇರಬಾರ್ದು. ಎ ಮತ್ತು ಬಿ ಏನಿರಬಾರ್ದು, 0ಗೆ ಸಮವಾಗಿರಬಾರ್ದು ಅಥವಾ 0 ಅಲ್ಲದಿರುವ ಯಾವುದೇ ಒಂದು ಸಮೀಕರಣವನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಹೇಳ್ತೀವಿ. ಇನ್ನೊಮ್ಮೆ ಕೇಳ್ರಲ್ಲಿ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದರೆ AX plus BY plus C is equal to 0 ರೂಪದಲ್ಲಿ ಬರೆಯಬಹುದಾದ ABC ಮತ್ತು ABC ವಾಸ್ತವ ಸಂಖ್ಯೆಗಳಾಗಿರುವ ಎ ಮತ್ತು ಬಿ 0 ಅಲ್ಲದಿರುವ ಅಥವಾ 0 ಇಲ್ಲದಿರುವ ಅಂದರೆ ಎ ಮತ್ತು ಬಿ 0ಗೆ ಸಮನಾಗಿರಬಾರ್ದು. ಯಾವುದೇ ಸಮೀಕರಣವನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ನೋಡಿ, ಇವಾಗ ಉದಾಹರಣೆಗಾಗಿ ಏನಪ್ಪಾ ಅಂದರೆ ಎರಡು ಈ ರೂಪದಲ್ಲಿ AX plus BY plus C is equal to 0 ಈ ರೂಪದಲ್ಲಿ ನಾವು ಬರೆಯಬಹುದಾದಂಥ AX plus BY plus C is equal to 0. ಉದಾಹರಣೆಗಾಗಿ 2X plus 3Y plus 5 is equal to 0, 3X plus 4Y minus 5 is equal to 0, is equal to what, 0. ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಎ ಅಂದರೆ ಏನೈತಿಪ್ಪ, 2 A is equal to 2, B is equal to 3, C is equal to 5. ಇದು ABC ಏನಿದೆಪ್ಪ ಅಂತಂದರೆ ವಾಸ್ತವ ಸಂಖ್ಯೆಗಳಾಗಿವೆ. ವಾಸ್ತವ ಸಂಖ್ಯೆಗಳು ಅಂತೇಳಿ ಹೇಳ್ತೀವಿ. ABC ಆರ್ ವಾಟ್, ರಿಯಲ್ ನಂಬರ್ ಅಂದರೆ ವಾಸ್ತವ ಸಂಖ್ಯೆಗಳು. ಇಲ್ಲಿನೂ ಕೂಡ ಏನಪ್ಪ ಅಂತಂದರೆ A is equal to 3 ಆಗುತ್ತೆ, B is equal to 4, C is equal to what, -5. ಸೊ ABC ಆರ್ ವಾಟ್ ಹಿಯರ್ ರಿಯಲ್ ನಂಬರ್ ಅಂದರೆ ವಾಸ್ತವ ಸಂಖ್ಯೆಗಳು. ಎ ಮತ್ತು ಬಿ 0ಗೆ ಸಮನಾಗಿರಬಾರ್ದು. ಇಂತಹ ಏನಪ್ಪ ಅಂದರೆ ಸಮೀಕರಣವನ್ನು ನಾವು ಹೇಳ್ತೀವಿ ಅಂದರೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಜೋಡಿ.
ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ a1x plus b1y a1x plus b1y plus c is equal to 0 ಮತ್ತು a2x plus b2y plus c2 is equal to 0 ರೂಪದಲ್ಲಿ ಬರೆಯಬಹುದಾದ, ನೋಡ್ರಿ, a1x plus b1y plus c1 is equal to 0 ಮತ್ತು a2x b2y plus c2 is equal to 0 ಈ ರೂಪದಲ್ಲಿ ಬರೆಯಬಹುದಾದ a1 b1 c1 ಅಂದರೆ a1 b1 c1 ಮತ್ತು a2 b2 c2 ಇವೇನಪ್ಪ ಅಂದರೆ ವಾಸ್ತವ ಸಂಖ್ಯೆಗಳಾಗಿರುವ a1 ಸ್ಕ್ವೇರ್ b1 ಸ್ಕ್ವೇರ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0. ಅಂದರೆ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ 0ಗೆ ಸಮನಾಗಿರಬಾರ್ದು ಮತ್ತು a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು ವಾಟ್ 0. ಅಂದರೆ ಅದರೂ ಕೂಡ 0ಗೆ ಸಮನಾಗಿರಬಾರ್ದು. ಆಗಿರುವ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎನ್ನುವರು. ನೋಡ್ರಿ, ಇನ್ನೊಮ್ಮೆ ಇಲ್ಲಿ a1x plus b1y plus c is equal to 0 ಮತ್ತು a2x plus b2y plus c is equal to 0 ರೂಪದಲ್ಲಿ ಬರೆಯಬಹುದಾದ a1 b1 c1 a2 b2 c2 ಮತ್ತು c2 a2 b2 c2 ವಾಸ್ತವ ಸಂಖ್ಯೆಗಳಾಗಿರುವ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0 ಮತ್ತು a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 0 ಆಗಿರುವ ಸಮೀಕರಣಗಳನ್ನು, ಇಂತಹ ಸಮೀಕರಣಗಳನ್ನು ಏನಂತ ಹೇಳ್ತೀವಿ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಕರಿತೀವಿ. ಅಂದರೆ ಇದು ಏನಪ್ಪ ಅಂದರೆ a1x ಪ್ಲಸ್ b1y ಪ್ಲಸ್ c2 ಈಸ್ ಈಕ್ವಲ್ ಟು 0 a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಇವೇನಪ್ಪ ಅಂದರೆ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟು ವೇರಿಯಬಲ್ ಅಂತ ಹೇಳ್ತೀವಿ. ಈ ರೂಪದಲ್ಲಿ ಬರೆಯಬಹುದಾದಂಥ ದ ಇಕ್ವೇಷನ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆ್ಯಂಡ್ ಇಕ್ವೇಷನ್ which can be written in the form of a1x plus b1y plus c2 is equal to 0 and a2x plus b2y plus c2 is equal to 0 where a1 square plus b1 square is not equal to 0 and a2 square plus b2 square is not equal to 0. Such equations are called as what? Pair of linear equation in two variable x and y ಅಂತ ಹೇಳಿ ಹೇಳ್ತೀವಿ. ಉದಾಹರಣೆಗಳು ನೋಡ್ರಿ, ಇದರಲ್ಲಿ ಎಕ್ಸಾಂಪಲ್ಸ್ ಫಾರ್ ದಿಸ್ ಒನ್. Wait a minute. Three x plus 4y plus 5 is equal to 0 and 4x minus 5y plus 6 is equal to 0. ಇವು ಎರಡು ಉದಾಹರಣೆಗಳು ಏನಪ್ಪ ಅಂದರೆ, ಇದು ಒಂದೇ ಉದಾಹರಣೆ 3x plus 4y plus 5 is equal to 0 and 4x minus 5y plus 6 is equal to 0. ಇದು ಏನಪ್ಪ ಅಂತಂದರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ ಟೂ ವೇರಿಯಬಲ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಇದು a1x plus b1y plus c1 is equal to 0 a2x plus b2y plus c2 is equal to what? 0. ಇಲ್ಲಿ a1 b1 c1 and a2 b2 c2 ಏನಪ್ಪ ಅಂದರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಹೇಳ್ತೀವಿ. ಇಲ್ಲಿ a1 ಈಸ್ ಈಕ್ವಲ್ ಟು ಏನಿಲ್ಲಿ 3, ಇಲ್ಲಿ b1 ಅಂದರೆ ಏನು 4, b1 ಈಸ್ ಈಕ್ವಲ್ ಟು 4, c1 ಈಸ್ ಈಕ್ವಲ್ ಟು ವಾಟ್ ಹಿಯರ್ 5. a1 b1 c1 ಈಸ್ ಈಕ್ವಲ್ ಟು ಆಯ್ತಾ. ಅದೇ ರೀತಿಯಾಗಿ a2 ಈಸ್ ಈಕ್ವಲ್ ಟು 4, b2 ಈಸ್ ಈಕ್ವಲ್ ಟು ಹಿಯರ್ b2 ಇಲ್ಲಿ ಸೈನ್ ಏನಿದೆ ಮೈನಸ್ ಇದೆ, b2 ಈಸ್ ಈಕ್ವಲ್ ಟು ವಾಟ್ -5, ಮೈನಸ್ ಇದ್ದರೆ ಮೈನಸ್ ನಾವು ಬರೀಲೇಬೇಕು. c2 ಈಸ್ ಈಕ್ವಲ್ ಟು ವಾಟ್ 6. ಈ ರೀತಿಯಾಗಿ ಏನಪ್ಪ ಅಂದರೆ ಇದರ ಉದಾಹರಣೆಗಳ ತಿಳಿ ನಾವು ಇಲ್ಲಿ ಹೇಳಬಹುದು. ಇದು ಏನಪ್ಪ ಅಂದರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಹೇಳಿ ಹೇಳ್ತೀವಿ. a1 b1 c1 a2 b2 c2. ಇಲ್ಲಿ ಏನಪ್ಪ ಅಂದರೆ ಚರಾಕ್ಷರಗಳು ಯಾವ್ಯಾವುದಪ್ಪ ಅಂದರೆ x ಆ್ಯಂಡ್ y ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ a1x ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಬಹು ಆಯ್ಕೆ ಪ್ರಶ್ನೆಗಳು, ಇದರ ಆಧಾರಿತ ಮೇಲೆ ಏನಪ್ಪ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಮುಂಚೆನೂ ಕೇಳಿದ್ದಾರೆ. ಇದಕ್ಕೆ ಈ ಮುಂಚೆನೂ ಏನಪ್ಪ ಅಂದರೆ TET ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆ ಇದರ ಆಧಾರದ ಮೇಲೇ. ಇಲ್ಲಿ ನೋಡ್ರಿ, a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0
ಗಳು ಎರಡು ಚರಾಕ್ಷರದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದಾಗ ಏನಪ್ಪ ಅಂದರೆ ಏನು ನೋಡ್ರಿ, ನಾವು ಹೋಲಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತಾ ಇದೀವಿ ನಾವು? ಇಲ್ಲಿ ಹೋಲಿಕೆ. ಈ ಹೋಲಿಕೆ ಆಧಾರದ ಮೇಲೆ ನಕ್ಷೆಯ ಸ್ವರೂಪವನ್ನು ಕೇಳಬಹುದು, ಪರಿಹಾರಗಳ ಸಂಖ್ಯೆ ಕೇಳಬಹುದು, ಸಮೀಕರಣಗಳು ವಿಧ ಯಾವ ಸಮೀಕರಣ ಅಂತ ಹೇಳ್ಬೋದು, ಇದರ ಚಿತ್ರ ಯಾವ ಥರ ಬರ್ತದೆ ಹೇಳಿ ಇದೆ. ಇಲ್ಲಿ ಏನಪ್ಪ ಅಂದರೆ ಈ ಸಮೀಕರಣಗಳು ಅಂದರೆ A1 B1 C1 A2 B2 C2 ಇದರ ಅನುಪಾತದ ಆಧಾರದ ಮೇಲೆ ನಾವೇನಪ್ಪ ಅಂದರೆ ನಕ್ಷೆಯ ಸ್ವರೂಪವನ್ನು ಹೇಳಬಹುದು ಮತ್ತು ಅದರ ಪರಿಹಾರಗಳು ಯಾವ ಥರ ಪರಿಹಾರವಿದೆ ಅಂತೇಳಿ ಹೇಳ್ಬೋದು, ಮತ್ತು ಯಾವ ಸಮೀಕರಣದ ವಿಧ ಅಂತೇಳಿ ಹೇಳ್ಬೋದು, ಆ ನಕ್ಷೆಯ ಚಿತ್ರ ಯಾವ ರೀತಿಯಾಗಿ ಬರ್ತದೆ ನಾವು ಕೂಡ ಈ ಆಧಾರದ ಮೇಲೆ ಹೇಳ್ತೀವಿ. ಇಲ್ಲಪ್ಪ ಅಂದರೆ ಹೋಲಿಕೆ. ಇಲ್ಲಿ ಮೊದಲನೇದಾಗಿ A1/A2 ಈಸ್ ನಾಟ್ ಈಕ್ವಲ್ ಟು, ನೋಡ್ರಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ನೋಡ್ರಿ, ವೇಟ್ ಎ ಮಿನಿಟ್. ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ಛೇದಿಸುವ ರೇಖೆಗಳು ಹೇಳ್ತೀವಿ ನಾವು. ನಕ್ಷೆಯ ಸ್ವರೂಪ ಏನಾಗ್ತಪ್ಪ ಅಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ಏನಪ್ಪ ಅಂದರೆ ರೇಖೆಗಳು ಪರಸ್ಪರವಾಗಿ ಛೇದಿಸುತ್ತವೆ ಅಥವಾ ಛೇದಿಸುವ ರೇಖೆಗಳು ತಿಳಿಯಬಹುದು. ಛೇದಿಸುವ ರೇಖೆಗೆ ಏನಪ್ಪ ಅಂದರೆ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ. ಅನನ್ಯ ಅಂದರೆ ಅನ್ಕೌಂಟೇಬಲ್ ಅಂತೇಳಿ ನಾವು ಹೇಳ್ಬೋದು. ಅನನ್ಯ ಪರಿಹಾರ ಅಂದರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್. ಒಂದಂದರೆ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಏನು ಹೇಳ್ತೀವಿ, ಯುನಿಕ್ ಸೊಲ್ಯೂಷನ್ ಅಥವಾ ಅನನ್ಯ ಪರಿಹಾರ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಇನ್ಫೈನೈಟ್ಲಿ ಮೆನಿ, ಅನನ್ಯ ಮೀನ್ಸ್ ಇನ್ಫೈನೈಟ್ಲಿ ಮೆನಿ, ಮೆನಿ ಮೀನ್ಸ್ ಮೋರ್ ದ್ಯಾನ್ ಒನ್. ಆ ಜೋಡಿ ಸಮೀಕರಣ ವಿಧಗಳ ಜೋಡಿ ಏನಾಗ್ತದೆ, ಸ್ಥಿರ ಜೋಡಿ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ಸ್ಥಿರ ಜೋಡಿ. ಅದರ ಚಿತ್ರ ಯಾವ ರೀತಿ ಆಗುತ್ತಪ್ಪ ಅಂದರೆ ಒಂದು ಸಮೀಕರಣದ ಈ ರೀತಿ ಆಗುತ್ತೆ, ಇದು ಆಗುತ್ತೆ. ಇದು ಏನಪ್ಪ ಅಂದರೆ ಛೇದಿಸುವ ರೇಖೆ ಅಂದರೆ ಇಟ್ ಹ್ಯಾಸ್ ಎ ಓನ್ಲಿ ಒನ್ ಸೊಲ್ಯೂಷನ್ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಈ ಎರಡನೇದಾಗಿ A1/A2 ಅನುಪಾತ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಈ ಎರಡೂ ಏನಪ್ಪ ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಈ ಎರಡೂ ಸಮೀಕರಣಗಳ ಜೋಡಿಗಳ ಅನುಪಾತಗಳು ಮೂರು ಏನಪ್ಪ ಅಂದರೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಮೂರು ಸಮವಾಗಿದ್ದರೆ ನಕ್ಷೆಯ ಸ್ವರೂಪ ಏನಾಗ್ತಪ್ಪ ಅಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ಐಕ್ಯ ಅಂದರೆ ಕೋ ಇನ್ಸಿಡೆಂಟ್. ಇಂಗ್ಲೀಷ್ನಲ್ಲಿ ನಾವು ಹೇಳ್ತಿದ್ವಿ ಕೋ ಇನ್ಸಿಡೆಂಟ್ ಆರ್ ಓವರ್ಲ್ಯಾಪ್, ಒಂದರ ಮೇಲೆ ಒಂದು ಐಕ್ಯಗೊಳ್ಳುವಂತಹ ರೇಖೆಗಳು. ಹೇಗಪ್ಪ ಅಂದರೆ ಈ ಥರ ಒಂದು ರೇಖೆ ಇದೆ ತಿಳಿ. ಇವಾಗ ಇದು ಒಂದು ರೇಖೆ ಇದೆ, ಇದರ ಮೇಲೆ ಇನ್ನೊಂದು ರೇಖೆ ಏನಾಗ್ತಪ್ಪ ಅಂದರೆ ಐಕ್ಯಗೊಳ್ಳುವುದು ಅಂದರೆ ಕೋ ಇನ್ಸೈಡ್. ಏನಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ, ಕೋ ಇನ್ಸೈಡ್ ಅಂದರೆ ಒಂದು ರೇಖೆ ಇದೆ, ಅದರ ಮೇಲೆ ಇನ್ನೊಂದು ರೇಖೆ ಅಂದರೆ ಏನು, ಕೋ ಇನ್ಸೈಡ್ ಅಂದರೆ ಐಕ್ಯಗೊಂಡಿದೆ ಅಂತ ಹೇಳಿ ಹೇಳ್ಬೋದು. ರೇಖೆಗಳು ಪರಸ್ಪರವಾಗಿ ಐಕ್ಯಗೊಳ್ಳಿರ್ತವೆ. ಇಲ್ಲಿ ಐಕ್ಯಗೊಳ್ಳುವ ರೇಖೆಗಳು. ಇದಕ್ಕೇನಪ್ಪ ಅಂದರೆ ಅಪರಿಮಿತ ಪರಿಹಾರ. ಅಪರಿಮಿತ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಮತ್ತು ಇದು ಸಮೀಕರಣಗಳ ಜೋಡಿ ಏನಾಗುತ್ತಪ್ಪ ಅಂದರೆ ಸ್ಥಿರ ಜೋಡಿ ಅಥವಾ ಅವಲಂಬಿತ ಜೋಡಿ ಅಂತ ಹೇಳ್ತೀವಿ ನಾವು. ಸ್ಥಿರ ಜೋಡಿ ಅಥವಾ ಅವಲಂಬಿತ ಜೋಡಿ. ಈ ರೀತಿಯಾಗಿಪ್ಪ ಅಂದರೆ ಒಂದು ರೇಖೆಯ ಮೇಲೆ ಇನ್ನೊಂದು ರೇಖೆ ಏನಾಗುತ್ತಪ್ಪ ಅಂದರೆ ಐಕ್ಯಗೊಂಡಿರುತ್ತದೆ ಅಂತೇಳಿ ಹೇಳಬಹುದು ನಾವು ಚಿತ್ರದ ಸಹಾಯದಿಂದ. ಇದೇ ರೀತಿಯಾಗಿ ಏನಪ್ಪ ಅಂದರೆ ನಮ್ಮದು ಮೂರನೆಯದು A1/A2 ಮೂರನೇ ಅನುಪಾತ A1/A2 ಈಸ್ ಈಕ್ವಲ್ ಟು B1/B2. ನೋಡಿ ಇಲ್ಲಿ A1/A2 ಈಸ್ ಈಕ್ವಲ್ ಟು B1/B2 ಬಟ್ ನಾಟ್ ಈಕ್ವಲ್ ಟು C1/C2. ಅನುಪಾತ A1/A2 B1/B2ಗೆ ಸಮವಾಗಿರುತ್ತದೆ. ಬಟ್ ಅಂದರೆ ಆದರೆ ಇಟ್ ಈಸ್ ನಾಟ್ ಈಕ್ವಲ್ ಟು ವಾಟ್ C1/C2 ಆದಾಗ ಸಮಾಂತರ ರೇಖೆಗಳಾಗಿರುತ್ತವೆ. ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ, ಪ್ಯಾರಲಲ್ ಲೈನ್ಸ್ ಆರ್ ಪ್ಯಾರಲಲ್. ದ ನೇಚರ್ ಆಫ್ ದಿ ಗ್ರಾಫ್ ಈಸ್ ವಾಟ್ ಪ್ಯಾರಲಲ್. ದ ಲೈನ್ಸ್ ಆರ್ ವಾಟ್ ಹಿಯರ್ ಪ್ಯಾರಲಲ್. ನಕ್ಷೆಯ ಸ್ವರೂಪ ಏನಪ್ಪ ಅಂದರೆ ಸಮಾಂತರವಾಗಿರುತ್ತದೆ. ಇದಕ್ಕೆ ಪರಿಹಾರಗಳಿಲ್ಲ ಅಂತ ಹೇಳ್ತೀವಿ ನಾವು. ಇದಕ್ಕೆ ಪರಿಹಾರಗಳಿಲ್ಲ. ಅಸ್ಥಿರ ಜೋಡಿ.
ಸ್ಥಿರ ಜೋಡಿ ಅಂದ್ರೆ ಏನಪ್ಪ ಅಂದರೆ ಕನ್ಸಿಸ್ಟೆಂಟ್, ಅಸ್ಥಿರ ಜೋಡಿ ಅಂದರೆ ಇನ್ಕನ್ಸಿಸ್ಟೆಂಟ್ ಅಂತೇಳಿ ಹೇಳ್ತೀವಿ ನಾವು. ಇದು ನೋಡ್ರಿ, ಇದು ಪ್ಯಾರಲ್ ಲೈನ್ಸ್. ಈ ರೀತಿಯಾಗಿ ಒಂದಕ್ಕೊಂದು ಏನಪ್ಪ ಅಂದರೆ ಲೈನ್ಸ್ ಆರ್ ಪ್ಯಾರಲ್ ಅಂತೇಳಿ ಹೇಳಬಹುದು. ನೆಕ್ಸ್ಟ್, ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರ ಕಂಡುಹಿಡಿಯುವ ವಿಧಾನಗಳು. ಮೆಥಡ್ಸ್ ಆಫ್ ಸಾಲ್ವಿಂಗ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ ಅಂತೇಳಿ ಹೇಳ್ತೀವಿ ನಾವು. ಇಲ್ಲಿ ಯಾವ್ಯಾವಪ್ಪ ಅಂದರೆ ಮೊದಲನೇದಾಗಿ ಆದೇಶ ವಿಧಾನ. ಮೊದಲನೇದಾಗಿ ಆದೇಶ ವಿಧಾನ. ಆದೇಶ ವಿಧಾನವನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತೀವಿ. ಫಸ್ಟ್ ಮೆಥಡ್ ಈಸ್ ವಾಟ್? ಸಬ್ಸ್ಟಿಟ್ಯೂಷನ್ ಮೆಥಡ್. ಎರಡನೇದು ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಂದರೆ ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್. ಮೂರನೇದು ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ನಾಲ್ಕನೇದು ಗ್ರಾಫ್ ವಿಧಾನ, ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡ್. ಈ 4 ವಿಧಾನದಿಂದ ಏನಪ್ಪಾ ಅಂದರೆ ನಾವು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಏನಪ್ಪಾ ಅಂದರೆ ಪರಿಹಾರವನ್ನು ಕಂಡುಹಿಡಿಯಬಹುದು. ಒಂದನೇದೇನಪ್ಪ ಅಂದರೆ ಆದೇಶ ವಿಧಾನ, ಅದನ್ನು ಇಂಗ್ಲೀಷ್ನಾಗ ನಾವು ಹೇಳ್ತಿದ್ವಿ ಸಬ್ಸ್ಟಿಟ್ಯೂಷನ್ ಮೆಥಡ್. ಎರಡನೇದು ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಏನು ಹೇಳ್ತೀವಿ ಎಲಿಮಿನೇಷನ್ ಮೆಥಡ್. ಮೂರನೇದು ಓರೆ ಗುಣಾಕಾರ ವಿಧಾನ. ಓರೆ ಗುಣಾಕಾರ ವಿಧಾನ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ನಾಲ್ಕನೇದು ಗ್ರಾಫ್ ವಿಧಾನ ಅಂದರೆ ಗ್ರಾಫಿಕಲ್ ಮೆಥಡ್. ಗ್ರಾಫ್ ರಚಿಸುವ ಮುಖಾಂತರ ಕೂಡ ನಾವು ಏನಪ್ಪಾ ಅಂದರೆ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈಗ ಒಂದನೇದಾಗಿ ಏನಪ್ಪಾ ಅಂದರೆ ನಾವು ಒಂದು ಲೆಕ್ಕ ಬಿಡಿಸೋಣ. ಏನಪ್ಪಾ ಅಂದರೆ ನಾವು ಯಾವ ರೀತಿಯಾಗಿ ಏನಪ್ಪಾ ಅಂದರೆ ಆದೇಶ ವಿಧಾನದಿಂದ ಸಮಸ್ಯೆಯನ್ನು ಬಿಡಿಸಬಹುದು. ಈ ಕೆಳಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳ ಏನಪ್ಪಾ ಅಂದರೆ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ 2x ಮೈನಸ್ y ಈಸ್ ಈಕ್ವಲ್ ಟು 18 ಆದೇಶ ವಿಧಾನದಿಂದ ಬಿಡಿಸುವಂತ ಏನಪ್ಪಾ ಅಂದರೆ ಆದೇಶ ವಿಧಾನದಿಂದ ಬಿಡಿಸುವುದು. ಆದೇಶ ವಿಧಾನ ಅಂದರೆ 2 ಸಮೀಕರಣಗಳ ಜೋಡಿಗಳನ್ನು ತಗೋಬೇಕು. ಮೊದಲು ನಾವು ಇಲ್ಲಿ ಯಾವುದಪ್ಪ ಅಂದರೆ ಅದು 2x ಮೈನಸ್ y minus 18 is equal to 0 and 2x minus 4y minus 6 is equal to 0. ಇಲ್ಲಿ ಏನಪ್ಪಾ ಅಂದರೆ ಒಂದು ಏನಪ್ಪಾ ಅಂದರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಏನಪ್ಪಾ ಅಂದರೆ ಆದೇಶ ವಿಧಾನದಿಂದ ಬಿಡಿಸುವುದು. ಈ ಆದೇಶ ವಿಧಾನದಿಂದ ಬಿಡಿಸಬೇಕಾದ್ರೆ ಏನಪ್ಪಾ ಅಂದರೆ ನಾವು ಏನು ಮಾಡ್ತೀವಿ, ಮೊದಲನೇದಾಗಿ ಕೊಟ್ಟಿರುವಂಥ ಸಮೀಕರಣಗಳನ್ನು ಬರ್ಕೋಬೇಕು. ಇಕ್ವೇಶನ್ 1, ಇಕ್ವೇಶನ್ 2 ಎರಡು ಸಮೀಕರಣ ಕೊಟ್ಟಿದ್ದಾರೆ. ಒಂದು ಇಕ್ವೇಶನ್ 1, ಒಂದು ಇಕ್ವೇಶನ್ 2. ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇಕ್ವೇಶನ್ 1 ಅನ್ನು ತಗೋತೀನಿ. ಇಲ್ಲಿ ಫ್ರಮ್ ಇಕ್ವೇಶನ್ 1 2x ಮೈನಸ್ y ಈಸ್ ಈಕ್ವಲ್ ಟು, ಇದು ಮೈನಸ್ 18 ಈ ಕಡೆ ತೊಂದರೆ ಆಗುತ್ತೆ, ಪ್ಲಸ್ 18 ಆಗುತ್ತೆ. ಆ್ಯಂಡ್ 2x ಈಸ್ ಈಕ್ವಲ್ ಟು 18 ಮೈನಸ್ y ಈ ಕಡೆ ತೊಂದರೆ ಆಗುತ್ತೆ, ಪ್ಲಸ್ y. x ಈಸ್ ಈಕ್ವಲ್ ಟು 18 ಪ್ಲಸ್ y ಡಿವೈಡೆಡ್ ಬೈ 2. ಇದು ಎಕ್ಸ್ ದ ಬೆಲೆ ಇದು. ಇದನ್ನು ನಾವು ಇಕ್ವೇಶನ್ 3 ಮಾಡ್ತೀವಿ, ಸಮೀಕರಣ 3. ಈ ಸಮೀಕರಣ ಏನಪ್ಪ 3 ಏನಿಲ್ಲ ಅದನ್ನು ನಾವು ಏನು ಮಾಡ್ತೀವಿ, ಇಕ್ವೇಶನ್ 2ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಅಂದರೆ ಫಿಲ್ ಮಾಡ್ತೀವಿ ಅಂತೇಳಿ ಹೇಳ್ಬಹುದು. ಇಲ್ಲಿ ಏನು ಮಾಡ್ತೀವಿ ಅಂದರೆ 2x ಈಸ್ ಈಕ್ವಲ್ ಟು 2x ಮೈನಸ್ 4y, ಅಂದರೆ ಇಲ್ಲಿ ಎಕ್ಸದ ಜಾಗದಲ್ಲಿ 2x ಮೈನಸ್ 4y ಮೈನಸ್ 6 ಈಸ್ ಈಕ್ವಲ್ ಟು 0.
ಇಲ್ಲಿ ನೋಡ್ರಿ, ಇದರ ಬೆಲೆಯನ್ನು ಎಕ್ಸದ ಬೆಲೆ 18 ಪ್ಲಸ್ ವೈ, ಈ ಎಕ್ಸದ ಜಾಗದಲ್ಲಿ ನಾನು ಏನು ಮಾಡ್ತೀನಿ 18 ಪ್ಲಸ್ ವೈ ಡಿವೈಡೆಡ್ ಬೈ 2. 18 ಪ್ಲಸ್ ವೈ ಡಿವೈಡೆಡ್ ಬೈ 2, 2 ಗೆಟ್ ಕ್ಯಾನ್ಸಲ್ ಇಯರ್, ಎರಡು ಏನಾಗುತ್ತಪ್ಪ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇದಾದ ನಂತರ 18 ಪ್ಲಸ್ ವೈ minus 4y minus 6 is equal to what? 0. Now this one, y minus 4y is what? Minus 3y. 18 minus 6. 18 minus 6 is how much here? 12 plus 12 is equal to 0. Now minus 3y. ಈ 12 ನ ರೈಟ್ ಸೈಡ್ ಒಯ್ಯಿರಿ, minus 12 ಆಗುತ್ತೆ, plus 12. 3 1s 3 4s, both the side minus sign is there, minus get cancel. ನಾವು y ಈಸ್ ಈಕ್ವಲ್ ಟು ಏನು ಆಗುತ್ತೆ ಇಲ್ಲಿ 4. ಈ y ಯ ಬೆಲೆ 4 ಏನು ಬಂದಿಲ್ಲ, ಅದನ್ನು ನಾವು ಸಮೀಕರಣ 3ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫ್ರಮ್ ಇಕ್ವೇಶನ್ 3, ಇಕ್ವೇಶನ್ 3 ಏನು ಹೇಳ್ತಿದೆಪ್ಪ ಅಂದರೆ ನಮಗಿಲ್ಲಿ x ಈಸ್ ಈಕ್ವಲ್ ಟು 18 ಪ್ಲಸ್ y. ಈ y ಯ ಜಾಗದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ 18 ಪ್ಲಸ್ ವೈ ಆಸ್ ಇಟ್ ಈಸ್ ಬರೀರಿ 2. ಇವಾಗ ನಾನು ಏನು ಮಾಡ್ತೀನಿ, ಪುಟ್ y ಈಸ್ ಈಕ್ವಲ್ ಟು 4 ಇನ್ ಇಕ್ವೇಶನ್ 3. ಇಕ್ವೇಶನ್ 3ರಲ್ಲಿ ನಾವು y ಯ ಬೆಲೆಯನ್ನು ಹಾಕಿದಾಗ ಏನಾಗ್ತದೆ ನೋಡ್ರಿ, x ಈಸ್ ಈಕ್ವಲ್ ಟು 18 ಪ್ಲಸ್ ವೈ. ಇದರ ಬದಲಾಗಿ y ಯ ಬದಲಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ 4 ಹಾಕ್ತೀನಿ ಇಲ್ಲಿ, 4 ಡಿವೈಡೆಡ್ ಬೈ 2. ನಾವು x ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2, 2 1 2 11, x ಈಸ್ ಈಕ್ವಲ್ ಟು 11. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು x ಮತ್ತು y ಯ ಬೆಲೆಯನ್ನು ಕಂಡುಹಿಡಿಯಬೇಕು. ಯಾವ ವಿಧಾನದಿಂದಪ್ಪ ಅಂದರೆ ಆದೇಶ ವಿಧಾನ, ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ನಿಂದ ನಾವು ಈ ರೀತಿಯಾಗಿ ಏನಪ್ಪ ಅಂದರೆ ಎರಡು ಚರಾಕ್ಷರಗಳ ಸಮೀಕರಣಗಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಪರಿಹಾರವನ್ನು ಕಂಡುಕೊಳ್ತೀವಿ. ಈ ವಿಡಿಯೋನಲ್ಲಿ ಇಷ್ಟೇ. ಮುಂದಿನ ವಿಡಿಯೋನಲ್ಲಿ ಏನಪ್ಪ ಅಂದರೆ ನಾವು ವರ್ಜಿಸುವ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನವನ್ನು ಅಧ್ಯಯನ ಮಾಡೋಣ. ಅದಾದ ನಂತರ ಏನಪ್ಪ ಅಂದರೆ ಎರಡು ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣ ಜೋಡಿಗಳ ಮೇಲೆ ಏನಪ್ಪ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡಬೇಕನ್ನು ಕಲಿಯೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.